ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಅದೇನಪ್ಪ ಕಿಟಕಿಯಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಹೌದು, ಈ ಮನೆ ಕಟ್ಟು 1 ವರ್ಷ ಆಗಿದೆ. ಸೊ ನಾವು ಹಾಕಿರೋದೆಲ್ಲ ಟೀಕ್ ವುಡ್ಡು, ಸಾಗವಾನಿ ಮರ. ಅದಕ್ಕೆ ಪಾಲಿಷಿಂಗ್ ಮಾಡಿಸಿಲ್ಲ ಅಂದರೆ ಹುಳ ಹಿಡಿಯುತ್ತೆ ಅನ್ನೋ ಭಯಕ್ಕೆ ಫಸ್ಟ್ ಇದನ್ನು ಮುಗಿಸ್ಬೇಡ ಈ ಕೆಲಸನ ಅಂತ ಪಾಲಿಷಿಂಗಿಗೆ ಮಾಡಿಸ್ತಾ ಇದ್ದೀವಿ. ಇವ್ರು ನಮ್ಮ ಅಪ್ಪನಿಗೆ ಗೊತ್ತಿರೋರೇ ಒಬ್ಬರು. ಅವ್ರ ಮನೇಲೆಲ್ಲ ಮರದ ಕೆಲಸ ಮಾಡೋರು ನಮ್ಮ ಅಪ್ಪ ಆಗಿರೋದ್ರಿಂದ ಅವ್ರಿಗೆ ಪಾಲಿಷಿಂಗ್ ಮಾಡೋರೆಲ್ಲ ಗೊತ್ತಿರೋದ್ರಿಂದ ಅವ್ರು ಹೇಳಿದರು. ಸೊ ಇವಾಗ ಪಾಲಿಷಿಂಗ್ ಮಾಡಿಸಿದ್ರೆ ಒಂದು 10 ಇಯರ್ಸ್ ನಮ್ಮ ಕಿಟಕಿಗಳು ಬಾಗಿಲುಗಳಿಗೆ ಏನೂ ಆಗೋದಿಲ್ಲ ಅಂತ. 10 ಇಯರ್ಸ್ ಆದಮೇಲೆ ಮತ್ತೆ ಇನ್ನೊಂದ್ಸಲ ಕೋಟ್ ಹೊಡೆದ್ರೆ ಆಯಿತು. ಸೊ ವೆರಿ ಮೇಂಟೆನೆನ್ಸ್. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಪಾಟಿಂಗ್ ಅವ್ರು ಆ ಕಡೆ ಪಾಲಿಷ್ ಮಾಡ್ತೀನಿ, ನನ್ನ ಪಾಟ್ಸಿಗೆ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡು ಬರ್ತಾಯಿದ್ದೀನಿ. ತಂದಿರೋ ಪಾಟೆಲ್ಲ ಈ ಥರ ಇದೆ, ಕಾಣಿಸ್ತಿದೆಯಾ? ಈ ಥರ ಇದೆ. ಸೊ ಇದಕ್ಕೆ ಹೀಗೆ ಇಟ್ಟರೆ ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ? ಸೊ ಈ ಥರ ಏಷ್ಯನ್ ಪೇಂಟಿಂದು ಪೇಂಟ್ ಹಚ್ಚಿ ಇಡೋಣ. ತೋರಿಸ್ತೀನಿ ನಾನು ಏನು ಮಾಡ್ತೀನಿ ಅಂತ. ಇದು ಪೂರ್ತಿ ಪೇಂಟ್ನ ಹೀಗೆ ಹಚ್ಚಲ್ಲ. ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಮಿಕ್ಸ್ ಮಾಡ್ಕೊತೀವಿ. ಇದು ಹೋದ್ಸಲಿನೇ ಮಾಡಿಟ್ಟಿದ್ದು ಬಕೆಟ್ ಹಾಗೆ ಇರೋದ್ರಿಂದ ನಡೆಯುತ್ತೆ. ವಾ, ಸೊ ಕಾಣಿಸ್ತಿದೆಯಾ ಈ ಕಲರು? ಸೊ ಇದೇ ಮಣ್ಣಿನ ಮಡಿಕೆ ಕಲರು, ಟೆರೆಕೋಟಾ ಕಲರ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಟೆರೆಕೋಟಾ ಕಲರ್ ಬರುತ್ತೆ ನಿಮಗೆ ಆಬ್ವಿಯಸ್ಲಿ. ಆ ಟೆರೆಕೋಟದೆಲ್ಲ ಮಣ್ಣಿನ ಮಡಿಕೆ ಮಾಡುತ್ತೆ, ಡೆಕೋರ್ ಎಲ್ಲ ಇರುತ್ತಲ್ವ. ಸೊ ಅದೇ ಏಷ್ಯನ್ ಪೇಂಟಲ್ಲಿ ಬಿಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ ಯೂಸ್ ಮಾಡಬೇಡಿ ಅಂತ ಹೇಳಿದರೆ, ನೀರು ಹಾಕಿ ಯೂಸ್ ಮಾಡಿ ಅಂದಿದ್ದಾರೆ. ಸೊ ಸ್ವಲ್ಪ ನಾನು ಇದ್ರ ಮೇಲೆ ಹಾಕ್ತಿದ್ದೀನಿ. ಅದಕ್ಕೆ ಎಷ್ಟು ಪಾಟಿಗೆ ಬೇಕು ಅಷ್ಟು ಸಾಕು ಅಂದ್ಕೊತೀನಿ. ಇದಿಷ್ಟೊಳಗಡೆ 4 ಪೇಂಟ್ ಆಗ್ಬೋದು, ಆಗಿಲ್ಲ ಅಂದರೆ ಮತ್ತೆ ಹಾಕೋಣ ಅಷ್ಟೇ. ಸೊ ಇದನ್ನು ಕ್ಲೋಸ್ ಮಾಡ್ತಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೀನಿ ನೋಡಿ. ಹಾಕ್ಬಿಟ್ಟು ನಾನು ರೋಲರ್ ಯೂಸ್ ಮಾಡ್ತೀನಿ ಬೇಗ ಬೇಗ ಆಗಲಿ ಅಂತ. ಇನ್ನೂ ಹಿಡಿಯುತ್ತೆ ಅಂದ್ಕೊತೀನಿ. ಇದು ಸ್ವಲ್ಪ ಜಾಸ್ತಿ ಪೇಂಟ್ ಹಾಕ್ಬಿಟ್ಟಿದ್ದೀನಿ. ಸೊ ಇದು ನನ್ನ ಪಾತ್ರೆ ತಿಕ್ಕೋ ಪ್ಲೇಸು. ಸೊ ಇಲ್ಲೇ ತಿಕ್ ಮಾಡ್ಕೊತೀನಿ. ಸೊ ಏನಾಗಲ್ಲ, ಇಟ್ಲಿ ಕಡೆದಲ್ವಾ. ತುಂಬ ಈಸಿ, ತುಂಬ ಏನು ಕಷ್ಟ ಏನಿಲ್ಲ. ಜಸ್ಟ್ ರೋಲ್ ಮಾಡ್ಕೊತಾ ಹೋದರೆ ಸಾಕು. ನಾವು ಒಳಗಡೆ ಪೇಂಟ್ ಹಾಕೋದಿಲ್ಲ, ಸ್ವಲ್ಪ ಎಡ್ಜಸ್ಟೇ ಹಾಕಿ ಕೈ ಬಿಡ್ತೀನಿ. ರೋಲರ್ ಇರೋದ್ರಿಂದ ತುಂಬ ಈಸಿ ಆಗುತ್ತೆ, ಅದು ಬೇಗ ಒಣಗತ್ತೆ ಕೂಡ. ನೋಡಿದ್ರೆ ಎಷ್ಟು ಈಸಿ ಅಂತ. ಇಷ್ಟೇ, ಇಷ್ಟು 5 ಮಿನಿಟ್ಸ್ನೂ ಆಗಿಲ್ಲ ಇದಿಷ್ಟು ಮಾಡಲಿಕ್ಕೆ. ತುಂಬ ಫಾಸ್ಟಾಗಿ ಆಗುತ್ತೆ. ಇಷ್ಟು ಕಾಣಿಸ್ತಿದೆಯಾ ನೋಡಿ? ಅವಾಗಿದ್ದಕ್ಕೂ ಈ ಕಡೆ ಬಾ, ಈ ಕಡೆ ಮೇಲಿಂದ ನೀಟಾಗಿ ಪಾಲೆಲ್ಲ ಫಿನಿಶ್ ಮಾಡ್ಬೇಕು. ಹಾಂ, ಕರೆಕ್ಟ್. ಅದು ಸ್ವಲ್ಪ ಹಚ್ಕೋ ಸಾಕು, ಹಚ್ಕೊಂಡು ಹಂಗೆ ಬರೋದು ತುಂಬ ಹೊತ್ತು. ಸೊ ನಾ ಮಾಡ್ತಿರ್ಬೇಕಾದ್ರೆ ನನ್ನ ಮಗಳು ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದಳು. ಸೊ ಅವ್ಳು ಹೆಲ್ಪ್ ಮಾಡೋದು ಹೆಚ್ಚ, ನಾನು ಮಾಡಿಸ್ಕೊಳೋದು ಹೆಚ್ಚ. ಆ್ಯಂಡ್ ಮೇಜರ್ಲಿ ನಾವು ಅವ್ರಿಗೆ ಈ ಥರ ಎಲ್ಲ ಮಾಡಿಸೋದ್ರಿಂದ ಅವ್ರು ಮೆಂಟಲಿನೂ ಕ್ರಿಯೇಟಿವ್ ಆಗೇ ಬೆಳೀತಾ ಹೋಗ್ತಾರೆ. ಮುಂದೆ ಸಹಿತ ಅವ್ರು ಕ್ರಿಯೇಟಿವ್ ಆಗಿರ್ತಾರೆ. ಇಲ್ಲಾಂದರೆ ಬರೀ TV ಮೊಬೈಲ್ ನೋಡ್ಕೊಂಡು ಬೇರೆ ರೀತಿಯೇ ಆಗೋಗ್ತಾರೆ. ಸೊ ಈ ಥರ ಎಲ್ಲ ಕ್ರಿಯೇಟಿವ್ ವರ್ಕ್ಸ್ ನಾನು ಅವಳು ಮುಂದೆ ಬೇಕಂತಲೇ ಮಾಡೋದು, ಅವಳು ಮಾಡಲಿ ಅಂತ ಹೇಳ್ಕೊಂಡು. ಸೊ ನಾನಿವಾಗ ಅದಷ್ಟು ಪೇಂಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಇಷ್ಟು ಪೇಂಟ್ ಮಾಡೋದು ವಿಡಿಯೋ ತೋರಿಸ್ತಾ ಹೋದರೆ ನಿಮಗೆ ಬೋರ್ ಆಗುತ್ತೆ. ಜಸ್ಟ್ ಚಿಟ್ಕಿ ಹೊಡೆದು ಪಟ್ ಅಂತ ಮಾಡ್ತೀನಿ ನೋಡಿ. ನೋಡಿ, ಚುಟ್ಕಿ ಹೊಡೆದ್ರಲ್ಲಿ ಆಗೋಯ್ತು. ಎಷ್ಟು ಅಂದ್ಕೊಂಡಿಲ್ಲ, ಒಂದು 10 ನಿಮಿಷನೂ ತೊಗೊಂಡಿಲ್ಲ ಅದಿಷ್ಟು ಪಾಟ್ ಮಾಡಲಿಕ್ಕೆ. ಸೊ ನಾವು ಒಳಗಡೆ ಫುಲ್ ಮಾಡಿಲ್ಲ, ಎಲ್ಲಿ ತನಕ ಕಾಣುತ್ತೆ ಅಲ್ಲಿ ತನಕ ಅಷ್ಟೇ ಮಾಡಿದ್ದೀನಿ. ಒಳಗಡೆ ಮಾಡಿದ್ರೆ ಸುಮ್ಮನೆ ಪೇಂಟು ವೇಸ್ಟು, ನನ್ನ ಟೈಮು ವೇಸ್ಟು ಅಂತ ಹೇಳ್ಕೊಂಡು. ಸೊ ಔಟರ್ ಅಷ್ಟು ಕೊಟ್ಟಿದ್ದೀನಿ. ಅದ್ರ ಮೇಲೆ ಬೇಕು ಅಂದರೆ ವೈಟಲ್ಲಿ ಒಂದು ಚಿತ್ತಾರ ಏನಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಕಾಣಿಸ್ತಿದ್ಯಾ ಹೇಗಿದೆ ಕಲರ್? ಮೊದಲು ತೋರಿಸಿದ್ದು ಹೆಂಗಿತ್ತು, ಚೆನ್ನಾಗಿರಲಿಲ್ಲ ಅಲ್ವಾ? ಈಗ ನೋಡಿ, ಇಷ್ಟೇ 10 to 15 ಹಾಫ್ ಆನ್ ಅವರೇ ಅಂತ ಅಂದ್ಕೊಳ್ಳಿ ಅಷ್ಟೇ. ಅಷ್ಟರಲ್ಲಿ ನಿಮ್ಮ ಮನೇನೆ ನೀವೇ ಅಂದ ಮಾಡ್ಕೋಬೋದು. ಸೊ ಈ ಥರ ಪಾಟ್ಸ್ ಏನಾರು ತಂದಿದ್ರೆ ಮಣ್ಣಿನ ಪಾಟ್ಸು, ಅದಕ್ಕೆ ಈ ಥರ ಟೆರಿಕೋಟಾ ಪೇಂಟು ಏಷ್ಯನ್ ಪೇಂಟಲ್ಲಿ ಬರುತ್ತಲ್ಲ, ಅದನ್ನು ತೊಗೊಂಡು ಮಾಡಿಕೊಂಡ್ರೆ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಫಿನಿಶಿಂಗ್, ಸ್ಟಾರ್ಟಿಂಗ್ ಇದಕ್ಕೂ ಇವಾಗಿರೋದಕ್ಕೂ. ಸೊ ನನಗೊಂದು ಸಖತ್ ಇಷ್ಟ ಈ ಥರ ಮಾಡೋದು. ಸೊ ಇದಕ್ಕೆ ಆಮೇಲೆ ನಾನು ಮಣ್ಣೆಲ್ಲ ಹಾಕಿ ಪ್ಲ್ಯಾಂಟ್ಸ್ ಇಡಬೇಕು ಅಷ್ಟೇ. ಕೊಕೊಪೀಟ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಪ್ಲ್ಯಾಂಟ್ಸಲ್ಲಿ ಮಾಯ್ಶ್ಚರ್ ಆಗಲಿಕ್ಕೆ ಅಂತ ಹೆಲ್ಪ್ ಮಾಡೋಕ್ಕೆ.
ಇದನ್ನು ನಾನು ಮೀಶೋದಲ್ಲೇ ತರಿಸಿರೋದು, ತುಂಬ ಕಡಿಮೆಗೆ ತರಿಸಿದ್ದೀನಿ. ಸೊ ಅದ್ರ ಲಿಂಕ್ ಸಹಿತ ನಿಮಗೆ ಹಾಕಿರ್ತೀನಿ. ಇದನ್ನ ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ನೋಡಿ, ಇದು 5 kg ಅಲ್ವಾ ನಾನು ತರಿಸೋದು. 5 kg ಥರ ಕಾಣಿಸೋದಿಲ್ಲ, ಯಾಕಂದರೆ ತುಂಬ ಚಿಕ್ಕ ಪ್ಯಾಕೇಜಾಗಿ ಬಂದಿರುತ್ತೆ. ಅದನ್ನು ನಾನು ನೀರು ಹಾಕಿ ಇವಾಗ ಬಿಡಿ ಬಿಡಿ ಮಾಡಿಕೊಂಡು ಹಿಂಡಿ ತೆಗಿತೀನಿ, ಆವಾಗ ಅದನ್ನು ಯೂಸ್ ಮಾಡೋಕ್ಕಾಗತ್ತೆ. ಅದು ಹೇಗೆ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೀರು ಹಾಕ್ಕೊಂಡು ನಿಧಾನಾಗಿ ಬಿಡಿಸ್ಕೊಂತ ಹೋಗ್ತೀವಿ, ಜಾಸ್ತಿ ಆಗುತ್ತೆ ನೀರು ಹಾಕಿರ್ತಿಲ್ಲ. ಸ್ವಲ್ಪ ದೊಡ್ಡದಾಗಿರೋ ಬಕೆಟು ಅಥವಾ ದೊಡ್ಡದಾಗಿರೋ ಒಂದು ಬೇಸನ್ ಥರ ಇರುತ್ತಲ್ಲ, ಆ ಥರದೇ ತೊಗೋಬೇಕು. ಸ್ವಲ್ಪ ಜಾಸ್ತಿ ನೀರು ಹಾಕ್ತಾ ಹೋಗಬೇಕು, ಅದು ಮುಳುಗೋ ಅಷ್ಟು, ಚೆನ್ನಾಗಿ ಬಿಡಿಸ್ಕೊಳೋ ಅಷ್ಟು. ಈ ಥರ ನೀರು ಹಾಕಿರ್ತೀವಿ. ಗಾರ್ಡನ್ ಸಾಯಿಲು. ಸೊ ಇದು ನಾನೇ ಮಾಡಿರೋ ಮನೆ ಗೊಬ್ಬರ. ಸೊ ಇದು ವರ್ಮಿ ಕಾಂಪೋಸ್ಟ್ ಅಂತ. ಸೊ ಇದರೊಳಗಡೆ ಎರೆಹುಳಗಳಿರ್ತವೆ. ಸೊ ನನಗಂತೂ 2-3 ಕಾಣಿಸ್ತು. ಈಗ ತೆಗಿಬೇಕಾದ್ರೆ ಎಲ್ಲ ಒಳಗಡೆ ಹೋಗಿ ಸೇರ್ಕೊಬಿಡ್ತವೆ. ಎಲ್ಲೋದಪ್ಪ, ಈಗೇನು ನೋಡಿದ್ನಲ್ಲ ಎಷ್ಟು ಹಾಕ್ಕೊಂಡು. ಇದು ಎರೆಹುಳ. ಸೊ ಇದು ಎರೆಹುಳದ್ದು ಇದು ಮೀಶೋದಲ್ಲಿ ತರಿಸಿರೋದು ನಾನು. ಲಿಂಕ್ ನಾನು ನಿಮಗೆ ಹಾಕಿರ್ತೀನಿ ಕೆಳಗಡೆ. ಸೊ 25 kg ತರಿಸಿದ್ದೆ. ಸೊ ತುಂಬ ಒಳ್ಳೆಯದು ಗಿಡಗಳಿಗೆ ಅಂತ ಹೇಳ್ಕೊಂಡು. ಸೊ ಇದು ಕಾಂಪೋಸ್ಟ್, ಇದು ಸಹಿತ ಕಾಂಪೋಸ್ಟ್ ಪೌಡ್ರ್ ಅಂತಲ್ಲ, ಕೌಡರ್ ಕಾಂಪೋಸ್ಟ್ ಪೌಡ್ರು, ಅದು ಇದು ಇದರೊಳಗಡೆ ಎಲ್ಲ ರೀತಿಯಿಂದಲೂ ಕಾಂಪೋಸ್ಟ್ ಪೌಡ್ರ್ ಇದೆ. ಇದನ್ನು ಸಹಿತ ಮೀಶೋದಲ್ಲೇ ತರಿಸಿರೋದು. ಇದು ನಾನು ಈಗ ಕೊಕೊಪೀಟ್ ಮಾಡೋದು. ಸೊ ಇಷ್ಟನ್ನು ನಾನು ಇವಾಗ ಪೇಂಟ್ ಮಾಡಿರೋ ಈ ಪಾಟಲ್ಲಿ ಒಂದು ರಬ್ಬರ್ ಪ್ಲ್ಯಾಂಟು ಮನೆ ಒಳಗಡೆ ಗಿಡಕ್ಕೆ. ಸೊ ಒಳ್ಳೇದಂತೆ ಮನೆ ಒಳಗಡೆ ಇದ್ದರೆ. ಸೊ ಇದನ್ನು ಹಾಕ್ತಿದ್ದೀನಿ. ಇನ್ನೊಂದು ಇದು ಆ್ಯಕ್ಚುಲಿ ನನಗೆ ಬರ್ಡ್ ಆಫ್ ಐ ಪ್ಯಾರಿಸ್ ಬೇಕಾಗಿತ್ತು, ಅದು ಸಿಕ್ಕಿಲ್ಲ. ಬಟ್ ಅದ್ರ ಥರನೇ ಇರೋ ಇನ್ನೊಂದು ಗಿಡ ಸಿಕ್ಕಿದೆ. ಸೊ ನೋಡೋಣ, ಒಂದು ತೊಗೊಂಬಂದಿದ್ದೀವಿ. ಚೆನ್ನಾಗಿದೆ ಅಂತಂದರೆ, ಚೆನ್ನಾಗಿ ಅನಿಸ್ತು ಅಂತಂದರೆ ನೆಕ್ಸ್ಟ್ ತರೋಣ ಅಂತ ಹೇಳ್ಕೊಂಡು. ಇದು ಅರೇಕಾ ಪಾಮ್. ಸೊ 2 ಅರೇಕಾ ಪಾಮ್ ಇದೆ. ಇದನ್ನೆಲ್ಲ ಇದಕ್ಕೆ ಹಾಕೋಣ. ಮಾಯ್ಚರ್ ಇರಲಿ ಅಂತ ಕೆಳಗಡೆ ಸ್ವಲ್ಪ ಹಾಕ್ತೀನಿ. ಮತ್ತು ಕಾಂಪೋಸ್ಟ್ ಇದೆ ಸ್ವಲ್ಪ ಹಾಕಿರ್ತೀನಿ, ಆಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಹಾಕ್ತೀನಿ. ಗಾರ್ಡನ್ ಸಾಯಿಲ್ ಇದು. ಸೊ ಇದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಮಣ್ಣು ಇರಲೇಬೇಕಲ್ಲ, ಇವೆಲ್ಲದು ಆಮೇಲೆ ಬರ್ತಲ್ಲ, ಸ್ವಲ್ಪ ಹಾಕಬೇಕು. ಇದು ಸ್ವಲ್ಪ ಜಾಸ್ತಿ ಆಗ್ತದೆ. ಇದರಲ್ಲೂ ಸಹಿತ ಮಣ್ಣಿದೆ. ಸೊ ಇದಕ್ಕೆ ಇಷ್ಟೇ ಬಿಟ್ಬಿಟ್ಟು ಆಮೇಲೆ ನಾನು ಹಾಕಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಅಷ್ಟೊಂದು ನಮ್ಮ ಮನೆಯವರು ಬಂದರು ಸಹಿತ, ಅವರು ಸಹಿತ ಕೈ ಜೋಡಿಸಿ ಹೆಲ್ಪ್ ಮಾಡೋಕ್ಕೆ. ಸೊ ಎಲ್ಲ ಪಾಟ್ಸ್ಗಳಿಗೆ ಮಣ್ಣು ಗಿಣ್ಣು ಎಲ್ಲ ಹಾಕಿ ನೀಟಾಗಿ ಇದು ಮಾಡ್ತಿದ್ದೀವಿ. ಇದಕ್ಕೆ ಆಲ್ರೆಡಿ ಪಾಟ್ ಬಂದಿತ್ತು, ಬಟ್ ಪಾಟ್ ಚಿಕ್ಕದಾಗಿದೆ ಅಂತ ಅನ್ನಿಸ್ತು. ಸೊ ಅರೇಕಾ ಪಾಮಿಗೆ ಅಲೋಗಿರೋ ತೆಗೆದುಬಿಟ್ಟು ನಿಧಾನಕ್ಕೆ ನೋಡಿದೆ, ನನಗೆ ಬೇರ್ ಸಮೇತ ನೀಟಾಗಿ ತೆಗೆದುಬಿಟ್ಟು ಹೊಸ ಪಾಟಲ್ಲಿ ಹಾಕಿ ಅದ್ರ ಸುತ್ತಲೂ ಕೊಕೊಪೀಟು ಮತ್ತು ವರ್ಮಿ ಕಾಂಪೋಸ್ಟು ಮತ್ತು ಕೌಡವ್ ಕಾಂಪೋಸ್ಟು ಮತ್ತು ಗಾರ್ಡನ್ ಸಾಯಿಲ್ ಎಲ್ಲ ಹಾಕಿ ಮಾಡ್ತಿದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಮನೇಲೆಲ್ಲ ಹುಡುಕಿ ಯಾವ್ಯಾವ ಪ್ಲಾಸ್ಟಿಕ್ಕಲ್ಲಿ ಯಾವ್ಯಾವುದು ಇದೆ ಪ್ಲಾಂಟ್ಸ್ ಅದನ್ನೆಲ್ಲ ತೊಗೊಂಬರ್ತೀರ. ಯಾಕಂದರೆ ನಾನೆಲ್ಲ ಇಷ್ಟು ಹಾಕೊಂಡು ಪೇಂಟ್ ಮಾಡಿಟ್ಟಿದ್ದೀನಿ, ಅದನ್ನೆಲ್ಲ ಪಾಟಲ್ಲಿ ಹಾಕೋಣ ಅಂತ ಹೇಳ್ಕೊಂಡು. ಇದಂತೂ ಸಂಡೇ ಕೆಲಸ ನಮ್ಮದು. ಅವರಿಗೂ ರಜಾ ಇರುತ್ತೆ. ಆ್ಯಂಡ್ ಸಂಡೇಯಲ್ಲಿ ಈ ಥರ ಏನೋ ನೆಗೆಟಿವ್ ಎಲ್ಲ ಯೋಚನೆ ಮಾಡೋ ಬದಲು ಗಂಡ ಹೆಂಡತಿ ಇಬ್ಬರು ಈ ಥರ ಎಲ್ಲ ಮನೇಲಿ ಗಾರ್ಡನಿಂಗ್ ಮಾಡ್ತಾಯಿದ್ರೆ ಆಬ್ವಿಯಸ್ಲಿ ಪೀಸ್ಫುಲ್ ಆಗಿರುತ್ತೆ ಮೈಂಡು. ಏನು ಜಗಳ ಅನ್ನೋದೇ ಬರೋದಿಲ್ಲ, ಯಾವ ಟಾಪಿಕ್ಕು ಇರೋದೇ ಇಲ್ಲ. ನಮ್ಮ ಮಣ್ಣು ಆ ಕಲ್ಲು ಇದ್ರೊಳಗಡೆ ಆಗೋಗುತ್ತೆ. ಸೊ ಎಲ್ಲ ರೆಡಿಯಾಗಿದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನನಗೊಂದು ನೋಡಿ. ಸೊ ಇದು ನನ್ನ ಫೇವ್ರೆಟ್ ಪ್ಲಾಂಟ್. ಎಷ್ಟು ಚೆನ್ನಾಗಿದೆ ಇದು. ಇಂತೂ ನಾನು ರೀಪಾಟಿಂಗ್ ಎಲ್ಲ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೆ ಪಾಟು. ಕರೆಕ್ಟಾಗಿ ನಾನು ಡೈನಿಂಗ್ ಹಾಲಲ್ಲಿ ಅದೇನು ಸೆಲ್ಫಿ ಕಾರ್ನರ್ ಅಂತೀವಿ ಅಲ್ಲಿ ಇಟ್ಕೊಂಡಿದ್ದೀನಿ, ತುಂಬ ಕ್ಯೂಟಾಗಿ ಕಾಣಿಸ್ತಿದೆ ಅಂತ. ಇನ್ನು ಉಳಿದಿದ್ದೆನ ಹೊರಗಡೆ ಪ್ಲೇಸ್ ಮಾಡಿದ್ದೀನಿ, ಯಾಕಂದರೆ 2 ಅಷ್ಟೇ ನಾನು ಇಂಡೋರ್ ಪ್ಲಾಂಟ್ಸ್ ಆಗಿದೆ, ಇನ್ನು ಉಳಿದಿಲ್ಲ ಔಟ್ಡೋರ್ ಪ್ಲಾಂಟ್ಸು. ಸೊ ಹಾಗಾಗಿ ಎಲ್ಲ ಅರೇಕಾ ಪಾಮ್ ಎಲ್ಲ ಔಟ್ಡೋರಲ್ಲಿ ನೋಡಿ ಅಲ್ಲಿ ಕಾರ್ನರಲ್ಲಿ. ಸೊ ಜಸ್ಟ್ ಹಾಗೆ ಪಾಟಲ್ಲಿತ್ತು. ಈ ಥರ ಪಾಟಲ್ಲಿ ಟ್ರೈ ಎಷ್ಟು ಚೆನ್ನಾಗಿ ಕಾಣಿಸ್ತೆ ಲುಕ್ಕು ಅಂತ ಹೇಳ್ಕೊಂಡು ಸೊ ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ. ಅದಷ್ಟೇ ಎಲ್ಲ ಇನ್ನೂ ಇದೆ. ಸೊ ಅದನ್ನೆಲ್ಲ ಇನ್ನೂ ಪ್ಲೇಸ್ ಮಾಡಿಲ್ಲ. ಸ್ವಲ್ಪ ಬಿಸಿಲಿಗೆ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀವಲ್ಲ, ಬಿಸಿಲಿಗೆಲ್ಲ ಒಣಗಲಿ ಅಂತ ಬಿಟ್ಟು ಬಂದಿದ್ದೀನಿ. ನೋಡಿ ಅಲ್ಲೆಲ್ಲ ಇನ್ನೂ ಇದೆ ಪಾಟೆಲ್ಲ ಮಾಡಿರೋದು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸವಿವರವಾಗಿ ನಮ್ಮ ಮನೇಲಿ ಏನೇನು ಗಿಡ ಇದೆ ಅಂತಲೇ ತೋರಿಸ್ತೀನಿ. ಸೊ ಆ ಗಿಡ ಎಲ್ಲ ತೋರಿಸ್ದಾಗ ಇನ್ನೂ ಗಿಡ ಎಲ್ಲ ತರೋದಿದೆ, ಅದನ್ನೆಲ್ಲ ತಂದು ಎಲ್ಲ ಮಾಡಿ ರೆಡಿ ಮಾಡಿ
ಒಂದು ಹೋಮ್ ಟೂರ್ ಕ್ಲಿಯರಾಗಿ ತೋರಿಸ್ತೀನಿ. ಆವಾಗ ನೀವೆಲ್ಲ ನೋಡ್ಬೋದು ಎಲ್ಲೆಲ್ಲಿ ಏನೇನು ಪ್ಲೇಸ್ ಮಾಡಿ ಅಂತ. ಸೊ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ಕ್ರಿಯೇಟಿವ್ ವೀಡಿಯೋಸ್ನ ನಿಮಗೆ ತೋರಿಸ್ತಾ ಇರ್ತೀನಿ. ನಿಮಗೆ ಶಾರ್ಟಾಗಿ ಕ್ವಿಕ್ಕಾಗಿ ನೋಡಬೇಕು ವೀಡಿಯೋಸು ಅಂತಂದರೆ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಹಿತ ಫಾಲೋ ಮಾಡಿ. ಥ್ಯಾಂಕ್ ಯು.